टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೂರು ಸೇನಾ ಮುಖ್ಯಸ್ಥರು ಮೀಟಿಂಗ್ಗೆ ಬಂದಿದ್ದಾರೆ. ಇನ್ನೇನು ರಾಜನಾಥ್ ಸಿಂಗ್ ಅವರಿಗೆ ಇದರ ಎಲ್ಲ ವಿವರಗಳನ್ನು ಕೊಡ್ತಾರೆ. ಅದಾದಮೇಲೆ ಪ್ರಧಾನಿಯವರಿಗೂ ಕೂಡ ಬ್ರೀಫ್ ಮಾಡ್ತಾರೆ. ರಕ್ಷಣಾ ಸಚಿವಾಲಯದಲ್ಲಿ ಹೈ ಲೆವೆಲ್ ಮೀಟಿಂಗ್. ಮೂರು ಸೇನಾ ಮುಖ್ಯಸ್ಥರು ರಕ್ಷಣಾ ಸಚಿವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಚೀಫ್ಗಳು. ರಾಜನಾಥ್ ಸಿಂಗ್ ದೇಶದ ರಕ್ಷಣಾ ಸಚಿವರು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ರಕ್ಷಣಾ ಸಚಿವಾಲಯ ಕೂಡ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದೆ. ಯಾಕಂದರೆ ಒಂದು ಕಡೆಯಿಂದ ಅಂದರೆ ಬರೀ ಅವ್ರನ್ನ ಎದುರಿಸುವಂಥದ್ದು ಮಾತ್ರ ಅಲ್ಲ, ಬರೀ ಒಂದು ಕ್ಷಿಪಣಿ ಬಂತು ಅಂತಂದರೆ ಆ ಕ್ಷಿಪಣಿಯನ್ನು ಹೊಡೆದುರುಳಿಸೋದು ಮಾತ್ರ ಅಲ್ಲ, ಇಲ್ಲಿಂದ ಹೊರಟಂಥ ಕ್ಷಿಪಣಿಗಳು ಎಲ್ಲಿಗೆ ಹೋಗಿ ಬಿಡಿಬೇಕು, ಅದು ಯಾವನು ಗುಂಡು ಹೊಡಿತಿರ್ತಾನಲ್ಲ ಅವನಿಗೆ ಗುಂಡಿಡಬೇಕು. ಎಲ್ಲಿಂದ ಬರ್ತಾ ಇದ್ದಾವಲ್ಲ ಮಿಸೈಲ್, ಆ ನೆಲವೇ ಧ್ವಂಸ ಆಗಬೇಕು. ಅವರ ಧೈರ್ಯ ಸಾಹಸ ಅಂತ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಮಣ್ಣು ಪಾಲಾಗಬೇಕು. ಆವಾಗ ಮಾತ್ರ ಸರಿಯಾಗುತ್ತೆ. ಪಾಕಿಸ್ತಾನದ ಡ್ರೋನ್ ಲಾಂಚ್ ಪ್ಯಾಡ್ ಉಡಿ ಸಾಗಿದೆ. ಜಮ್ಮು ಬಳಿ ಅಡಗಿ ಅಟ್ಯಾಕ್ ಮಾಡ್ತಿದ್ದಂಥ ಕುತಂತ್ರಿಗಳು ಮೊದಲು ಈ ಜಮ್ಮು ಕಾಶ್ಮೀರನ ಸ್ವಚ್ಛ ಮಾಡಬೇಕು. ನೋಡಿ, ಸ್ವಚ್ಛ ಭಾರತ್ ಅಭಿಯಾನ ಶುರು ಆಗಬೇಕು ಜಮ್ಮು ಕಾಶ್ಮೀರದಿಂದ. ಜಮ್ಮು ಕಾಶ್ಮೀರ ಅಂದರೆ ಎರಡೂ ಸೇರಿಕೊಂಡು, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ ಅದನ್ನೂ ಕೂಡ ಸೇರಿಸ್ಕೊಂಡು ಸ್ವಚ್ಛ ಭಾರತ್ ಅಭಿಯಾನ ಶುರು ಆಗಬೇಕು. ಎಸ್, ನೋಡಿ, ನಾವು ನೋಡ್ತಾ ಇದ್ದೀವಿ ಜಮ್ಮು ಬಳಿ ಇದ್ದಂಥ ಉಗ್ರರ ಲಾಂಚ್ ಪ್ಯಾಡ್ ಇದು ಧ್ವಂಸಗೊಂಡಿದೆ. ಹೊತ್ತಿ ಉರಿತಾ ಇದೆ. ಇದು ಸ್ಥಿತಿ, ಇದು ಸಂಗತಿ. ಜಮ್ಮು ಬಳಿ ಅಡಗಿ ಅಟ್ಯಾಕ್ ಮಾಡ್ತಾಯಿದ್ರು. ಮುಲ್ಲಾಜಿಲ್ದನೇ ಗುಡ್ಡ ಕೊರಕಲು ಪ್ರದೇಶ ನೆಲ ಸಮ ಮಾಡಿಬಿಡ್ಬೇಕು. ನೆಲ ಸಮ. ಜಮ್ಮು ಬಳಿ ಇದ್ದಂಥ ಉಗ್ರರ ನೆಲೆ ಉಡಿ ಸಾಗಿದೆ. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಪರಿ ಹೊತ್ತಿ ಉರಿತಾ ಇದೆ ಅಂತ. ಒಂದು ಕಡೆಗೆ ಜಮ್ಮುವಿನಲ್ಲಿ ಈ ಲಾಂಚ್ ಪ್ಯಾಡ್ ಹೊತ್ತಿ ಉರಿತಾ ಇದೆ, ಇನ್ನೊಂದು ಕಡೆಗೆ ರಾವಲ್ಪಿಂಡಿನಲ್ಲಿ ಅವರ ಸೇನಾ ನೆಲೆ ಹೊತ್ತಿ ಉರಿತಾ ಇದೆ.